ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ದಿಕ್ಸೂಚಿ SSLC ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಕಾರ್ಯಕ್ರಮ. ಇಂದಿನ ದಿಕ್ಸೂಚಿ SSLC ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಿ ಮುರಳಿ. ಸಂಪರ್ಕಿಸಿ 9972728970. ಎಲ್ಲರಿಗೂ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ SSLC ನಂತರ ಬರುವಂತಹ ಡಿಪ್ಲೊಮೊ, ITI ಹಾಗೂ GTNTC ಬಗ್ಗೆ ತಿಳಿದುಕೊಂಡಿರ್ತೇವೆ. SSLC ಸ್ಟೇಟ್ ಬೋರ್ಡ್ನ ವಿದ್ಯಾರ್ಥಿಗಳು ರಜೆಯನ್ನು ಆನಂದಿಸ್ತಾ ಇದ್ದೀರಾ. ಮುಂದಿನ ಕೋರ್ಸ್ಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ITI, ಡಿಪ್ಲೊಮೊ ಹಾಗೂ GTNTC ಕೆಲವಾರು ಕೋರ್ಸ್ಗಳ ನಂತರ ಮುಖ್ಯವಾಗಿ 100ರಲ್ಲಿ 80 ಭಾಗ ವಿದ್ಯಾರ್ಥಿಗಳು ಮಾಡುವಂತಹ ಕೋರ್ಸಸ್ಸು PUC. ಸೊ ಪ್ರೀ ಬೋರ್ಡ್ ಎಜುಕೇಷನ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡೋಂಥ ಕೋರ್ಸ್ಗಳಲ್ಲಿ 3 ರೀತಿಯಾದಂಥ ಕೋರ್ಸ್ಗಳು ಹೆಚ್ಚಿನವಾಗಿ ಗಮನಕ್ಕೆ ಬರೋಂಥದ್ದು. ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರೋ ಹಾಗೆ ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸ್. ಸೊ ಈ ಕೋರ್ಸ್ಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಬರೋಣ. PUC ಮುಗಿಸಿದ ನಂತರ ಯಾವೆಲ್ಲ ಕೋರ್ಸ್ಗಳು ಬರುತ್ತೆ, ಈ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಮಾಡಿದ್ರೆ ಹೇಗೆಲ್ಲ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಬರೋಣ. ಮೊದಲೇ ಆಗಿ ಸ್ನೇಹಿತರೆ, ತುಂಬ ಜನ ಆರ್ಟ್ಸ್ನ ಆಯ್ಕೆ ಮಾಡ್ಕೊಳ್ಳೋಂಥ ವಿದ್ಯಾರ್ಥಿಗಳು ತಾಲೂಕು ವಿಭಾಗದಿಂದ ಇರ್ಬೋದು, ಗ್ರಾಮೀಣ ವಿಭಾಗದಿಂದ ಹಾಗೂ ಸಿಟಿ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಆರ್ಟ್ಸ್ ಡಿಪಾರ್ಟ್ಮೆಂಟ್ನ ಆಯ್ಕೆ ಮಾಡ್ಕೋತಾರೆ. ಈ ಸಂದರ್ಭದಲ್ಲಿ PUC ಮುಗಿದ ನಂತರ ಆರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಹೇಳಿ ಒಂದು ಡಿಗ್ರಿ ನಿಮಗೆ ಸಿಗುತ್ತೆ. ಅದನ್ನಾದ ನಂತರ LLB ಡಿಪಾರ್ಟ್ಮೆಂಟಲ್ಲಿ LLB ಕಂಪ್ಲೀಟ್ ಮಾಡಿಕೊಂಡು ಅಡ್ವೊಕೇಟ್ಸ್ ಆಗಬೇಕು ಅಂತ ಹೇಳಿ ಇಷ್ಟ ಇದ್ದವರು BA ತೊಗೋಬೋದು. ಹಾಗೆಯೇ ಸಾಕಷ್ಟು ಜನ ಬ್ಯಾಂಕಿಂಗ್ ಸೆಕ್ಟರ್ಸಿಗೆ ಹಾಗೂ UPSC ಎಕ್ಸಾಮ್ಸಿಗೆ ಮತ್ತು ಕರ್ನಾಟಕ ಪಬ್ಲಿಕ್ ಸೆಕ್ಟರ್ ಕಮಿಷನ್ಸ್ ನಡೆಯುವಂಥ KPSC ಎಕ್ಸಾಮ್ಸಿಗೆ ಸಾಕಷ್ಟು ಪ್ರಿಪೇರ್ ಆಗಲಿಕ್ಕೆ ಆರ್ಟ್ಸ್ ಅನ್ನೋದು ಒಂದು ಉತ್ತಮ ಅವಕಾಶ. ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಸರ್, ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೋಗಬೇಕು, ಅಥವಾ AC ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, DC ಆಗಬೇಕು, IAS ಆಗಬೇಕು, ಸಾಕಷ್ಟು ಕೋರ್ಸ್ಗಳಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಕೋರ್ಸಸ್ಸಿಗೆ ಸ್ವಲ್ಪ ಆರ್ಟ್ಸ್ ಬ್ಯಾಕ್ಗ್ರೌಂಡ್ಗೆ ಸಾಮಾನ್ಯವಾಗಿ ಒಂದು 25% ಆಫ್ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅವರಿಗೆ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಎಲ್ಲ ತುಂಬ ಡೆವಲಪ್ಮೆಂಟ್ಸ್ ಗೊತ್ತಿರೋದ್ರಿಂದ ಸೊ ಸ್ವಲ್ಪ ಸಹಾಯ ಆಗ್ಬೋದು ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಇದಿಷ್ಟು ಆರ್ಟ್ಸ್ ಸಂಬಂಧಪಟ್ಟಂತೆ ಸಾಕಷ್ಟು ಕೋರ್ಸಸ್ಗಳು ಅವೈಲೇಬಲ್ ಇರ್ತದೆ. ಹಾಗೆಯೇ ಕಾಮರ್ಸಿಗೆ ಸಂಬಂಧಪಟ್ಟ ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಿಮಗೆ CEBA ನಿಮಗೆ ಗೊತ್ತಿರುತ್ತೆ. ಸೊ ಇದನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಸ್ಟ್ರೀಮಿಗೆ ಇರ್ಬೋದು, ಸೊ ಫೈನಾನ್ಷಿಯಲ್ ಅಡ್ವೈಸಿಂಗ್ ಇರ್ಬೋದು. ಎಷ್ಟೋ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಅಥವಾ ಮುಂದೆ ಬರೋಂಥ ಕಾರ್ಪೊರೇಟ್ ಕಂಪ್ನಿಗಳಿಗೆ ನೀವು ಫೈನಾನ್ಸ್ ಹೇಗೆ ಅವರೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗತ್ತೆ, ಹೇಗೆ ಅವರು ಇಷ್ಟು ಅಮೌಂಟ್ನ ಹೊಂದಿಸ್ಕೊಂಡ್ರೆ ಒಂದು ಕಂಪ್ನಿನ ಸೆಟಪ್ ಮಾಡ್ಬೋದು, ಸ್ಟಾರ್ಟಪ್ಸ್ ಕಂಪ್ನಿಗಳ ಬಗ್ಗೆ ಅಂತ ಹೇಳಿ ನೀವು ಕಾಮರ್ಸ್ ವಿಭಾಗದಲ್ಲಿ ನಿಂತ್ಕೊಂಡು ನೀವು ಕೋರ್ಸ್ನ ಮುಗಿಸಿದ್ರೆ ಸಾಕಷ್ಟು ಅವಕಾಶಗಳಿದೆ. BBA ಇರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, BCom ಇರ್ಬೋದು, ಅಕೌಂಟಿಂಗ್ ಸೆಕ್ಟರ್ ಇರ್ಬೋದು. ಸಾಕಷ್ಟು ನಿಮಗೆ ವಿಚಾರಗಳನ್ನ BComಲ್ಲಿ ಆಯ್ಕೆ ಮಾಡ್ಕೋಬೋದಾಗುತ್ತೆ. ಇದಾದ ನಂತರ ನೀವು MBA ಕೂಡ ಕೋರ್ಸ್ನ ಕಂಪ್ಲೀಟ್ ಮಾಡಿ, BCA, BBM ಇವರೆಲ್ಲ ಮಾಡಿರ್ತೀರಿ. MBA ಕೋರ್ಸ್ ಮುಖಾಂತರ ನೀವು ಕಂಪ್ಲೀಟ್ ಮಾಡಿ ನಿಮ್ಮದೇ ಆದಂಥ ಕಂಪ್ನಿ ಕೂಡ ಸ್ಟಾರ್ಟಪ್ಪಲ್ಲಿ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಇತ್ತೀಚಿನ ದಿನಗಳು ಗೊತ್ತಿದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಎಷ್ಟು ಅಪ್ಗ್ರೇಡ್ ಆಗ್ತಾ ಇದೆ ಮತ್ತು ಹೇಗೆಲ್ಲ ಸ್ಟಾಕ್ ಮಾರ್ಕೆಟ್ ಸರ್ವಿಸ್ ಬಗ್ಗೆ ಇರ್ಬೋದು. ಕಂಪ್ಲೀಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟು, ಫೈನಾನ್ಷಿಯಲ್ ಅಡ್ವೈಸಿಂಗ್ ಡಿಪಾರ್ಟ್ಮೆಂಟ್, ಹಾಗೆಯೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಎಷ್ಟೋ ಜನ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಹೇಳಿ ಇಷ್ಟಪಡ್ತಾ ಇರ್ತೀರಾ, CA ಅನ್ನೋ ಕೋರ್ಸಸ್ಸು. ಈಗ ಸಾಕಷ್ಟು ಯೂನಿವರ್ಸಿಟಿಗಳು PUC ಮುಗಿದ ನಂತರ BCom ಅಥವಾ CAನ ಇಂಟಿಗ್ರೇಟೆಡ್ ಕೋರ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಚಾರ್ಟೆಡ್ ಅಕೌಂಟೆಂಟು ಕೂಡ ನಿಮಗೆ ತುಂಬಾ ವ್ಯಾಲ್ಯೂ ಇರೋಂಥ ಕೋರ್ಸಸ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಇನ್ನು ಹೆಚ್ಚಿನ ಕೋರ್ಸಸ್ನ ಬಂದಾಗ BA, BCom ಇರ್ಬೋದು. ಇದರಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ವಿಭಾಗ ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕೋರ್ಸಸ್ಸು ಜನರಲ್ ಆಗಿ ಬರುತ್ತೆ. 5 ಸ್ಟಾರ್ 7 ಸ್ಟಾರ್ಸ್ ಹೋಟೆಲ್ಗಳಲ್ಲಿ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇದರ ಕೋರ್ಸಸ್ ಬಗ್ಗೆನೂ ಕೂಡ BA, BCom ಮಾಡಿದವರು ಬರ್ಬೋದಾಗುತ್ತೆ. ಇನ್ನು BAಯಲ್ಲೂ ಕೂಡ ಜರ್ನಲಿಸಮ್ಗೆ ಇಂಟ್ರೆಸ್ಟ್ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನ್ಯೂಸ್ ಚಾನೆಲ್ಗಳಿದೆ, ಅದಕ್ಕೆಲ್ಲ ಹೇಗೆ ಅವಕಾಶ ಪಡೆದುಕೊಳ್ಳೋದು ಅಂತಾದರೆ ಜರ್ನಲಿಸಮ್ನು ಕೂಡ ಒಂದು ಉತ್ತಮ ಕೋರ್ಸ್ ಆಗಿ ತಾವೆಲ್ಲ ಆಯ್ಕೆ ಮಾಡ್ಕೋಬೋದು. SSLC ಆರ್ಟ್ಸು, ಸೈನ್ಸು, ಕಾಮರ್ಸು ಯಾವುದೇ ಕೋರ್ಸ್ ಆದರೂ PU ನಂತರ ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಟೂರಿಸಮ್ ಡೆವಲಪ್ಮೆಂಟ್ ಇರ್ಬೋದು, ಟೂರಿಸಮ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಇರ್ಬೋದು. ಟೂರಿಸಮ್ ಡೆವಲಪ್ಮೆಂಟ್ಗೆ ನೀವು ಒಳ್ಳೆ ಅಧಿಕಾರಿಗಳಾಗಿ ಬರಲೇಬೇಕಂದ್ರೆ ಒಳ್ಳೊಳ್ಳೆ ಕೋರ್ಸಸ್ನ ಅವಕಾಶಗಳು ವಿಪುಲವಾಗಿ ಇದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, PUC ಆರ್ಟ್ಸ್ ಮತ್ತು ಕಾಮರ್ಸ್ನ ವಿಭಾಗದಲ್ಲಿ ತಗೊಂಡಾಗ ಟೂರಿಸಮ್ ಡೆವಲಪ್ಮೆಂಟ್ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಅವಕಾಶ ಇದೆ. PUCಲಿ ಆರ್ಟ್ಸ್ ಮತ್ತು ಸೈನ್ಸ್ ಮತ್ತು ಕಾಮರ್ಸ್ ಮೂರೂ ಕೂಡ ಆಯ್ಕೆಯಲ್ಲಿ ಬರೋಂಥ ಕೋರ್ಸಸ್ಸು. ದೇಶ ಸೇವೆ ಮಾಡಲಿಕ್ಕೆ ಇಂಟ್ರೆಸ್ಟ್ ತುಂಬ ಜನ ವಿಪುಲವಾಗಿ ಅವಕಾಶವನ್ನು ಕಾಯ್ತಾ ಇರ್ತಾರೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ NDA ಅಂತ ಒಂದು ಕೋರ್ಸ್ ಸ್ನೇಹಿತರೆ. ಸೊ ಇದು PUC ವಿಭಾಗದಲ್ಲಿ ತಾವು ಯಾವುದೇ ಕೋರ್ಸಸ್ ಆಯ್ಕೆ ಮಾಡ್ಕೊಂಡಿದ್ರು ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸು 19 ವರ್ಷ ಏಜ್ ಲಿಮಿಟ್ ಇರುತ್ತೆ. ಪ್ರತಿ ವರ್ಷ ಜನವರಿ ಮತ್ತು ಜುಲೈಯಲ್ಲಿ 2 ರೀತಿಯಲ್ಲಿ ಎಕ್ಸಾಮ್ಸ್ ಕಾಲ್ಫರ್ ಆಗುತ್ತೆ ಇದಕ್ಕೆ. ಸೊ ಫಸ್ಟ್ ಫಿಸಿಕಲ್ ಟೆಸ್ಟ್ನ ಮಾಡಿ
ತದನಂತರ ರಿಟರ್ನ್ ಟೆಸ್ಟ್ನ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಇದೇನಾಗುತ್ತೆ ಅಂದರೆ ಡೈರೆಕ್ಟ್ ಪ್ಲೇಸ್ಮೆಂಟ್ ನಿಮಗೆ ದೇಶ ಸೇವೆ ಮಾಡಲಿಕ್ಕೆ ಮಿಲಿಟ್ರಿ, ಆರ್ಮಿಲಿ ಇರ್ಬೋದು, ನೇವಿಲಿ ಇರ್ಬೋದು, ಕಂಪ್ಲೀಟಾಗಿ ನಿಮಗೆ ಪ್ಲೇಸ್ಮೆಂಟ್ ಆಗೋಂಥ ಕೋರ್ಸಸ್ನ ಅವಕಾಶ ಸಾಕಷ್ಟು ನಿಮಗೆ ಇರ್ತದೆ. ಸೊ ಅದೇ ರೀತಿ ಅಂತಲ್ಲಿ PUC ಸೈನ್ಸ್ ವಿಭಾಗ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಂತಾಗೆ 100 ಮೆಂಬರ್ಸನ್ನು ಆವರೇಜ್ ತೊಗೊಂಡ್ರೆ 50% ಆಫ್ ಸ್ಟೂಡೆಂಟ್ಸು ಸೈನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋತಾ ಇದ್ದೀರಾ. ಬಟ್ ಈ ವಿಭಾಗದಲ್ಲಿ ಆಯ್ಕೆ ಮಾಡ್ಕೊಂಡಾಗ ಮೊದಲನೇದಾಗಿ ಒಂದು ಗೊಂದಲ ಏನಂದರೆ, ಫ್ರೆಂಡ್ಸ್ಗಳು ತೊಗೊಂಡಿದ್ದಾರೆ ಸರ್, ಸೈನ್ಸ್ ತೊಗೊಂಡಿದ್ದೀನಿ, ಅಣ್ಣ ಅಕ್ಕ ಕಂಪ್ಲೀಟ್ ಮಾಡಿದ್ದಾರೆ ಕೋರ್ಸಸ್ನ, ಹಾಗಾಗಿ ಸೈನ್ಸ್ ತೊಗೊಂಡಿದ್ದೀನಿ ಅನ್ನೋಕ್ಕಿಂತ ಮುಂಚೆ PUCಯಲ್ಲಿ PCMB ಮತ್ತು PCMC 2 ವಿಭಾಗ ಬರುತ್ತೆ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ. ಇದರ ನಂತರ ಕೋರ್ಸ್ಗಳ ಬಗ್ಗೆನೂ ಕೂಡ ತಿಳಿದುಕೊಂಡು ಐದರ್ ನಾನು ನೀಟ್, ನ್ಯಾಷನಲ್ ಎಂಟ್ರೆನ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಮೆಡಿಕಲ್ಗೋಸ್ಕರ ತಗೊಳ್ಳುವಂಥ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಇದು. ಸೊ ಇದು ಮೆಡಿಕಲ್ಗೋಸ್ಕರ ನಾನು ನೀಟ್ನ ಅವಕಾಶ ಆಯ್ಕೆ ಮಾಡ್ಕೊಂಡಿದ್ದೀನ, ಅಥವಾ ಇಂಜಿನಿಯರಿಂಗ್ ಬರಲಿಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದೀನ, ಅಥವಾ ಬೇರೆ ವೆಟರ್ನರಿ ಸೈನ್ಸ್ ಇರ್ಬೋದು, ಅಗ್ರಿಕಲ್ಚರ್ನ ಕೋರ್ಸಸ್ಸಿಗೋಸ್ಕರ ನಾನು ಸೈನ್ಸ್ ತೊಗೊಂಡಿದ್ದೀನಿ ಅನ್ನೋ ಒಂದು ಪ್ರಶ್ನೆ, ಅಂದರೆ ಗೋಲ್ ಸೆಟ್ಟಿಂಗ್ ಅಂತ ಕರಿತೀವಿ. ಡೈರೆಕ್ಟಾಗಿ ಯಾವುದೇ ಒಂದು ಆಲೋಚನೆಗಳಿರಲಿಕ್ಕಿಲ್ಲ. ಸ್ನೇಹಿತರು ಹೇಳಿದರು ಅಥವಾ ಪೇರೆಂಟ್ಸ್ನ ಒಂದು ರೆಫರ್ ಮಾಡ್ತಾ ಇದ್ದಾರೆ ಅಥವಾ ಫೋರ್ಸ್ ಮಾಡ್ತಾ ಇರೋದನ್ನ ಕಾರಣಕ್ಕಾಗಿ ತೊಗೊಳ್ಳೋದಕ್ಕಿಂತ ಮುಂಚೆ PUC ಸೈನ್ಸ್ ವಿಭಾಗದಲ್ಲಿ ಸಾಕಷ್ಟು ಅವಕಾಶಗಳಿದೆ. ಅದನ್ನು ತಿಳಿದುಕೊಂಡು ನೀವು ಬೇರೆ ಕೋರ್ಸಸ್ನ ಆಯ್ಕೆ ಮಾಡ್ಕೋತಾ ಬರ್ಬೋದು. ಸೊ ಈ ವಿಭಾಗದಲ್ಲಿ ಮೊದಲೇದಾಗಿ ಸ್ನೇಹಿತರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಹೇಳಿ ವಿದ್ಯಾರ್ಥಿಗಳ ಮೊದಲೇದಾಗಿ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, IIT ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇಂಜಿನಿಯರಿಂಗ್ ವಿಭಾಗವನ್ನು ಯಾರ್ಯಾರು ಇಂಟ್ರೆಸ್ಟ್ ಪಟ್ಟು ಆಯ್ಕೆ ಮಾಡ್ಕೋಬೇಕು, ನನ್ನ ವೃತ್ತಿಯನ್ನು ಇಂಜಿನಿಯರಿಂಗಲ್ಲಿ ಜೀವನದಲ್ಲಿ ನಾನು ಕಲಿತೀನಿ ಅಂತ ಇರೋರಿಗೆ ಮೊದಲನೇ ಆಪ್ಷನ್ನ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಸಜೆಸ್ಟ್ ಮಾಡಲಿಕ್ಕೆ ಬರೋದು IIT ಕಾಲೇಜಸ್ಸು. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ, ಇದರಲ್ಲಿ 2 ವಿಭಾಗದಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಮೈನ್ಸ್ ಮತ್ತು ಅಡ್ವಾನ್ಸ್ ಅಂತ ಹೇಳಿ. ಯಾರ್ಯಾರು ಮೈನ್ಸ್ ಎಕ್ಸಾಮ್ನ ಕ್ವಾಲಿಫೈ ಆಗ್ತಾರೆ ಅವರಿಗೆ ಅಡ್ವಾನ್ಸ್ ಎಕ್ಸಾಮ್ಗೆ ತೊಗೊಳ್ಲಿಕ್ಕೆ ಅವಕಾಶ ಇರುತ್ತದೆ. ಮೈನ್ಸ್ನಲ್ಲಿ ಕ್ವಾಲಿಫೈ ಆಗಿ ಅಡ್ವಾನ್ಸ್ನಲ್ಲಿ ಆಗಲಿಲ್ಲದ್ರೂ ಕೂಡ NITK ಅಂತ ಹೇಳಿ ಇನ್ನೊಂದು IITL ಅಂತ ಬರೋಂಥ ಕಾಲೇಜಸ್ ಇರುತ್ತೆ, ಸೂರತ್ಕಲ್ಲಲ್ಲಿದೆ ಕರ್ನಾಟಕದಲ್ಲಿ. ಇದ್ರ ಮುಖಾಂತರ ಕೂಡ ನೀವು ಇಂಜಿನಿಯರಿಂಗಲ್ಲಿ ಸಾಕಷ್ಟು ವಿಭಾಗನ ಆಯ್ಕೆ ಮಾಡ್ಕೋಬೋದು. ಎಷ್ಟು ಥರದ ವಿಭಿನ್ನವಾಗಿ ಕೋರ್ಸ್ಗಳು ಬರುತ್ತೆ ಸರ್ IITL ಅನ್ನೋದಾದರೆ, ಮಾಹಿತಿ ಪ್ರಕಾರ 130ರಿಂದ 140 ರೀತಿಯಾದಂಥ ಇಂಜಿನಿಯರಿಂಗ್ ಕೋರ್ಸ್ಗಳು, ಸಾಕಷ್ಟು ವಿಪುಲವಾದ ಕೋರ್ಸಸ್ನ ಅವಕಾಶ ಇರುತ್ತೆ IIT ಮುಖಾಂತರ ಬರೋದಾದರೆ. ಸೊ ಎರಡನೇದು, ನಾನು ಎಷ್ಟೋ ಜನಕ್ಕೆ ಮಕ್ಕಳಲ್ಲಿ ಕೇಳಿದಾಗ ಸೈಂಟಿಸ್ಟ್ ಆಗಬೇಕು ಸರ್, ನಾನು ಸೈಂಟಿಸ್ಟ್ ಆಗಲಿಕ್ಕೆ ಯಾವುದೆಲ್ಲ ಕೋರ್ಸಸ್ ಇದೆ ಅಂತ ಹೇಳಿ ತುಂಬ ಮಕ್ಕಳುಗಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಪೇರೆಂಟ್ಸಿಗೆ ಅದು ಗೊಂದಲ ಇರುತ್ತೆ. ಸೊ ಇದೇ ರೀತಿಯಲ್ಲಿ ನೋಡೋದಾದರೆ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಇಡೀ ಇಂಡಿಯಾದಲ್ಲಿ ಅದಕ್ಕೆ ರಿಸರ್ಚ್ಗೆ ಅಂತ ಅವಕಾಶ ಸೈಂಟಿಸ್ಟ್ ಆಗಲಿಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಮಾತ್ರ ಅದೊಂದು ಒಳ್ಳೆಯ ಅವಕಾಶ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳಿ BS ಅಂತ ಹೇಳಿ ಡಿಗ್ರಿ ಅವಾರ್ಡ್ ಆಗ್ತಾ ಬರುತ್ತೆ ನಿಮಗೆ. ಸೊ ಆ ಒಂದು ಕೋರ್ಸಸ್ ಬಗ್ಗೆ ವಿಪುಲವಾಗಿ ಅವಕಾಶ ಬರುತ್ತೆ. BSc ಮಾಡಿ MSc ಮಾಡೋದಕ್ಕಿಂತ ಮುಂಚೆ BS ಅಂತ ಹೇಳಿ ಒಂದು 4 ವರ್ಷದ ಪದವಿ ಕೋರ್ಸಸ್ ಇದು. ಸೊ ಇದ್ರ ಮುಖಾಂತರನೂ ಕೂಡ ನಿಮಗೆ ಸಾಕಷ್ಟು ವಿಪುಲವಾಗಿ ಅವಕಾಶ ಇದೆ. ಫಿಸಿಕ್ಸ್ ಮೇಲಿರ್ಬೋದು, ಕೆಮಿಸ್ಟ್ರಿ ಮೇಲಿರ್ಬೋದು. ಈಗ ನೀವು ಆಗಲೇ ಸಾಕಷ್ಟು 8-9ನೇ ತರಗತಿಗಳಲ್ಲಿ ನ್ಯೂಟನ್ ಫಸ್ಟ್ ಲಾ, ಸೆಕೆಂಡ್ ಲಾ ಎಲ್ಲ ಓದಿರ್ತೀರ. ಆ ರೀತಿ ರಿಸರ್ಚ್ ಮಾಡಲಿಕ್ಕೆ ಸೊ ಸಾಕಷ್ಟು ಅವಕಾಶಗಳಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಎನ್ವೈರ್ನಮೆಂಟಲ್ ಸೈನ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ಮೇಲೆ ರಿಸರ್ಚ್ ಮಾಡಲಿಕ್ಕೆ ಕೋರ್ಸಸ್ ಇದೆ. ಸೊ BS ಅಂತ ಹೇಳಿ, ಹಾಗೆ ಸೈಂಟಿಸ್ಟ್ ಅಂತ ಹೇಳಿದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳಿ ನೀವು ಕೋರ್ಸಸ್ನ ಗೂಗಲ್ ಸರ್ಚ್ ಮಾಡಿದ್ರೆ KVPY ಅಂತ ಹೇಳಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದ್ರ ಮುಖಾಂತರ ಇಲ್ಲಿಗೆ ಎಂಟ್ರೆನ್ಸ್ನ ತೊಗೊಳ್ಳೇಬೇಕಾಗುತ್ತೆ. ಸೊ ಸೈಂಟಿಸ್ಟ್ ಆಗಬೇಕು ಅನ್ನೋಂಥವ್ರಿಗೆ, ಕನ್ಸ್ಕೊಂಡಿರೋರಿಗೆ ಎಕ್ಸಾಮ್ ಇದು. 1000ರಲ್ಲಿ ರೇಷು ತೊಗೊಳ್ಳೋದಾದರೆ 1000ಗೆ 10 ಮೆಂಬರ್ಸ್ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಕೋರ್ಸು. ತುಂಬಾ ಕಾಂಪಿಟೇಷನ್ ಇರೋಂಥ ಕೋರ್ಸಸ್ ಆಗುತ್ತೆ ಸ್ನೇಹಿತರೆ. ನಾನು ಹೇಳಿದೆ 100ರಲ್ಲಿ 50% ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗನ ಆಯ್ಕೆ ಮಾಡ್ಕೋತಾ ಇದ್ದೀರಾ. ಅದರಲ್ಲಿ ಮೊದಲನೇದಾಗಿ ಗೋಲ್ ಸೆಟ್ಟಿಂಗ್ ಪ್ರಕಾರ ನೀವು ಟ್ರೈನ್ ಅಪ್ ಮಾಡ್ತಾ ಬಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಡ್ವಾನ್ಸ್ ಕೂಡ ಕ್ಲಿಯರ್ ಮಾಡ್ತಾ ಬರ್ಬೋದು, ನೀಟ್ ಕೂಡ ಕ್ಲಿಯರ್ ಮಾಡ್ತಾ ಬರ್ಬೋದು. ಹಾಗೆಯೇ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ CETನೂ ಕೂಡ ವಿಜ್ಞಾನ ವಿಭಾಗದಲ್ಲಿ ಆಯ್ಕೆ ಮಾಡ್ಕೊಳ್ಳೋಂಥ ಉತ್ತಮವಾದ ಅವಕಾಶಗಳು ಇರುತ್ತೆ. ಧನ್ಯವಾದ. ಇದುವರೆಗೆ ದಿಕ್ಸೂಚಿ SSLC ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು D. ಮುರಳಿ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ F. ತಳವಾರ್.